ಶಿರಾ ತಾಲೂಕಿನ ಬುಕ್ಕಾಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಆಯೋಜಿಸಲಾಗಿದ್ದ ಅಪರಾಧ ತಡೆ ಮಾಸಾಚರಣೆ ಹಾಗೂ ನಶಾ ಮುಕ್ತ ಭಾರತ ಅಭಿಯಾನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಿರಾ ನಗರ ಪಿಎಸ್ಐ ರೇಣುಕಾ ಯಾದವ್, ಆರೋಗ್ಯವಂತ ಯುವ ಸಮೂಹ ದೇಶದ ಆಸ್ತಿಯಾಗುತ್ತದೆ. ಒಂದು ದೇಶ ಮುನ್ನಡೆಯಬೇಕಾದರೆ ದುಡಿಯುವ ಕೈಗಳ ಸಂಖ್ಯೆ ಹೆಚ್ಚಾಗಬೇಕು. ಅವುಗಳು ಆರೋಗ್ಯವಂತವಾಗಿ ಶಕ್ತಿಯುತವಾಗಬೇಕೆಂದರೆ ನಶೆ ಎಂಬ ಪಾಶದಿಂದ ಅವುಗಳನ್ನು ದೂರ ಮಾಡಬೇಕು. ಹಾಗಾಗಿ ಯುವಕರು ಧೂಮಪಾನ, ಮದ್ಯಪಾನ ಇಂತಹ ದುಶ್ಚಟಗಳಿಂದ ದೂರವಿದ್ದು ತಮ್ಮ ಆರೋಗ್ಯವನ್ನ ಕಾಪಾಡಿಕೊಂಡು ದೇಶದ ಪ್ರಗತಿಗೆ ನಿಮ್ಮಿಂದ ಆಗುವಂತಹ ಕಾಣಿಕೆಗಳನ್ನ ನೀಡುವಂತಹ ಪ್ರಯತ್ನ ಮಾಡಬೇಕು ಎಂದರು. ಅಪರಾಧ ನಡೆದ ಆರೋಪಿಗೆ ಶಿಕ್ಷೆ ನೀಡುವುದಕ್ಕಿಂತ ಮುಂಚಿತವಾಗಿ ಅಪರಾಧ ನಡೆಯದಂತೆ ಎಚ್ಚರಿಕೆ ವಹಿಸುವುದು ಬಹಳಷ್ಟು ಮುಖ್ಯವಾಗಿದೆ ಎಂದು ಕರೆ ನೀಡಿದರು. ಯಾವುದೇ ಮಾದಕ ವಸ್ತುಗಳಿಗೆ ಬರಿಯಾದ ರೀತಿಯಲ್ಲಿ ನಿಮ್ಮ ಜೀವನ ನೀವು ರೂಪಿಸ್ಕೊಳ್ಬೇಕಾಗತ್ತೆ. ನೀವು ಕಾಲೇಜಿಗೆ ಬರ್ತಾ ಇದ್ದೀರಾ, ಏನೋ ಓದ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ ತಂದೆ ತಾಯಿ ನಂಬಿಕೆ ಇಟ್ಟಿರ್ತಾರೆ, ನಿಮ್ಮ ಟೀಚರ್ಸ್ ಪ್ರಿನ್ಸಿಪಲ್ಸ್ ಎಲ್ಲರೂ ಎಲ್ಲ ಒಳ್ಳೆ ಹುಡುಗರಪ್ಪ ಅಂತ ನಂಬಿಕೆ ಇಟ್ಟಿರ್ತಾರೆ. ನೀವು ಇಲ್ಲಿಂದ ಆಚೆ ಹೋದ್ಮೇಲೆ ನೀವು ಯಾರ್ಯಾರು ಸಹವಾಸ ಮಾಡಿರ್ತೀರಿ, ಕಳ್ಳತನ, ಸುಲಿಗೆ, ದರೋಡೆ, ಕಳ್ಳತನದಲ್ಲಿ ವಿಧವಾದ ಕಳ್ಳತನಗಳು ಆಗ್ತಾ ಇದಾವೆ. ಯಾವುದೇ ಒಂದು ಅಪರಾಧ ಆದ ನಂತರ ತಡೆಯೋದಕ್ಕೂ ಅಪರಾಧ ಆಗೋದಕ್ಕಿಂತ ಮುಂಚೆ ತಡೆಯೋದಕ್ಕೂ ವ್ಯತ್ಯಾಸ ಬಹಳ ಇರುತ್ತಲ್ವಾ? ಅದೇ ಉದ್ದೇಶಕ್ಕೋಸ್ಕರ ಅಪರಾಧ ತಡೆ ಮಾಸಾಚರಣೆ ಅಂತ ಡಿಸೆಂಬರ್ ತಿಂಗಳಲ್ಲಿ ಮಾಡ್ತಾ ಇದೀವಿ. ಅಂದ್ರೆ ನಾವು ಒಂದು ಅಪರಾಧ ಆದ್ಮೇಲೆ ಹೋಗಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ರೆ ಪೊಲೀಸರು ಹುಡ್ಕೊಡ್ತಾರೆ ಅನ್ನೋ ಮನಸ್ಥಿತಿ ಬಿಟ್ಬಿಟ್ಟು ಒಂದು ಅಪರಾಧ ಆಗುತ್ತೆ ಅಂದ್ರೆ ಆ ಅಪರಾಧ ಯಾವ ಕಾರಣದಿಂದ ಆಗುತ್ತೆ, ಯಾವ ಕಾರಣದಿಂದ ಈ ಅಪರಾಧ ಆಗುತ್ತೆ ಅಂತಂದ್ರೆ, ಈಗ ನೀವು ಮನೆಗೆಲ್ಲ ಹೋಗಿರ್ತೀರಾ, ನಿಮ್ದು ಒಂದು ಮನೆ ಇರುತ್ತೆ, ನೀವು ಮನೆಗೆ ಎಲ್ಲ ಊರಿಗೆ ಹೋಗಿರ್ತೀರ. ಊರಿಗೆ ಹೋದ್ಮೇಲೆ ಏನಾಗುತ್ತೆ, ಯಾರೋ ಒಬ್ಬ ದಿನ ನೋಡ್ಕೊಂತ ಹೋಗ್ತಾ ಇರ್ತಾರೆ ನಿಮ್ಮ ಮನೆ ಮುಂದೆ ಬಂದು. ನೀವು ಒಂದು ದಿನ ಮನೆಗೆ ಲಾಕ್ ಮಾಡ್ಕೊಂಡು ಹೋಗಿರ್ತೀರಾ. ಲಾಕ್ ಯಾವ ತರ ಮಾಡಿರ್ತೀರ, ಹೊರಗಡೆಯಿಂದ ಲಾಕ್ ಮಾಡಿರ್ತೀರ. ಹೊರಗಡೆಯಿಂದ ಲಾಕ್ ಮಾಡಿದಾಗ ಏನಾಗುತ್ತೆ, ಅವ್ನು ಮನೇಲಿ ಯಾರು ಇಲ್ವಲ್ಲ, ಯಾರು ಇಲ್ಲ, ಅದಕ್ಕೆ ಹೊರಗಡೆ ಹೋಗಿದ್ದಾರೆ ಅನ್ನೋದು ಅವ್ನ ಮನಸ್ಸಿಗೆ ಬಂದ್ಬಿಡುತ್ತೆ. ಒಬ್ಬ ಕಳ್ಳನ್ಗೆ ಅವನೇನ್ ಮಾಡ್ತಾನೆ, ದರೋಡೆ ಮಾಡೋದಕ್ಕೋ ಕಳ್ಳತನ ಮಾಡೋದಕ್ಕೋ ಮನೆ ಬೀಗ ಹೊಡಿತಾನೆ, ಹೋಗ್ತಾನೆ. ಆತರ ನಾವು ಲಾಕ್ ಅನ್ನೋ ಸಿಸ್ಟಮ್ ನ ಬದಲಾವಣೆ ಮಾಡ್ಬೇಕು ಅಂತಾನೆ ಇದೆ. ಲಾಕ್ ಸಿಸ್ಟಮ್ ಅಂದ್ರೆ ಇಂಟರ್ ಲಾಕ್ ಸಿಸ್ಟಮ್ ಬರುತ್ತೆ, ಗೊತ್ತಾ ನಿಮ್ಗೆ? ಇಂಟರ್ಲಾಕ್ಸ್ ನಿಮ್ಮ ಮನೆಗಳಿಗೆ, ನಿಮ್ಮ ತಂದೆ ತಾಯಿಗಳಿಗೆ ತಿಳಿಸಿ. ನೀವು ಏನಂದ್ರೆ ಕಳ್ಳತನಗಳು ಹೆಚ್ಚಾಗ್ತಾ ಇದಾವೆ, ಅದಕ್ಕೋಸ್ಕರ ಯಾರೋ ಬಂದು ನಮ್ಮ ಮನೆ ಕಲಿಯೋದ್ಕಿಂತ ನಾವು ನಮ್ಮ ವಸ್ತುಗಳನ್ನ, ನಮ್ಮ ಮನೆಯನ್ನ ಸೇಫ್ಟಿಯಾಗಿ ಇಟ್ಕೋಬೇಕು ಅಂತಂದ್ರೆ ನಾವು ನಮ್ಮ ಮುಂಜಾಗ್ರತೆಯ ಕ್ರಮಗಳನ್ನ ಅನುಸರಿಸಬೇಕಾಗುತ್ತೆ. ಮುಂಜಾಗ್ರತೆ ಕ್ರಮ ಅಂತ ಏನ್ ಹೇಳಿದೆ ನಾನು, ಈ ಹೊರಗಡೆ ಹಾಕೋ ಲಾಕರ್ಗೂ ಇಂಟರ್ ಲಾಕ್ಗೂ ವ್ಯತ್ಯಾಸ ಇರುತ್ತೆ. ನೀವು ಇಂಟರ್ ಲಾಕ್ ಹಾಕಿದ್ರೆ ನೀವು ಮನೆ ಒಳಗಡೆ ಇಡ್ಬೋದು ಅನ್ನೋ ಅನ್ಕೊಂಡಿರ್ತಾರೆ ಕಳ್ಳ ಆಗಿರ್ಬೋದು, ಯಾರಾದ್ರೂ ಆಗಿರ್ಬೋದು. ಅದೇ ನೀವು ಹೊರಗಡೆ ಹಾಕಿದ್ರೆ ಇವ್ರ ಮನೆ ಯಾರು ಇಲ್ಲ ಅಂತ ಹೇಳ್ಬಿಡ್ತಾನೆ, ಬರ್ತಾನೆ, ಬೀಗ ಹೊಡಿತಾನೆ, ನಿಮ್ಮ ಮನೆ ಇರ್ತಕ್ಕಂಥ ಚಿನ್ನ, ಬೆಳ್ಳಿ, ಒಡವೆಲ್ಲ ತಗೊಂಡು ಹೋಗ್ತಾನೆ. ಅದು ಅಪರಾಧ ಆಗೋದಿಕ್ಕೆ ಅವನಿಗೆ ಒಂದು ಯಾರು ಇಲ್ಲ ಬಿಡು ಮನ್ಸು ಬರುತ್ತೆ, ನೋಡೋಣ ಅವ್ನು ಯಾವ್ದಾವ್ದೋ ಚಟಕ್ ಬಲಿಯಾಗಿರ್ತಾನೋ, ಕಳ್ಳತನಕ್ಕೆ ಬಲಿಯಾಗಿರ್ತಾನೋ, ಏನೇನ್ ಮಾಡ್ಕೊಂಡಿರ್ತಾನೋ ಗೊತ್ತಿಲ್ಲ. ಅವ್ನ ಅದನ್ನ ಉತ್ತೇಜನ ಅವ್ನಿಗೆ ಅನ್ಸುತ್ತೆ, ಇವತ್ತು ಹೋಗೋಣ ಇವ್ರ ಮನೆ ಯಾರಿಲ್ಲ, ಏನಾದ್ರು ಸಿಗ್ಬೋದು ಅಂತ ಹೋಗ್ತಾನೆ. ಅವಾಗ ನಿಮ್ಮ ಮನೆ ಇರ್ತಕ್ಕಂಥ ದುಡ್ಡಾಗಿರ್ಬೋದು,